ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಾವು ಫಸ್ಟ್ ಟಾಪ್ ಕಾಲೇಜ್ ಇನ್ ಕರ್ನಾಟಕ ಯಾವುದು ಅಂತ ನಿಮಗೆಲ್ಲ ಗೊತ್ತಿದೆ. ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, RVCE ಅಂತ ಕರಿತೀವಿ. ಬೆಂಗಳೂರಿನಲ್ಲಿರುವ ಈ ಇಂಜಿನಿಯರಿಂಗ್ ಕಾಲೇಜ್ ಬಹಳ ವರ್ಷಗಳಿಂದ ಒಂದು ಟಾಪ್ ಕಾಲೇಜ್ ಲಿಸ್ಟ್ನಲ್ಲಿ ಫಸ್ಟ್ ರ್ಯಾಂಕನ್ನು ಮೇಂಟೈನ್ ಮಾಡ್ತಾ ಬರ್ತಾ ಇದೆ. ಈ ಕಾಲೇಜಿನಲ್ಲಿ ನಿಮಗೆ ಸೀಟು ಸಿಗಬೇಕಾದರೆ KCET ಥ್ರೂ ನಿಮಗೆ ಸೀಟ್ ಸಿಗಬೇಕಾದ್ರೆ ನಿಮ್ಮ ರ್ಯಾಂಕ್ ಎಷ್ಟು ಬಂದಿರಬೇಕು. ಈಗ ಎಲ್ಲ ಬ್ರ್ಯಾಂಚ್ಗಳ ಎಲ್ಲ ಕ್ಯಾಟಗರಿಗಳ ಕಟ್ ಆಫ್ಗಳನ್ನು ನಾವು ನೋಡೋಣ. ಇನ್ನೊಂದು ವಿದ್ಯಾರ್ಥಿಗಳು ನೆನಪಿನಲ್ಲಿಡಬೇಕು, ಈಗ ನೀವು CETಯಲ್ಲಿ ಎಷ್ಟೇ ರ್ಯಾಂಕ್ ತೆಗೆದುಕೊಂಡು ಒಳ್ಳೆಯ ಕಾಲೇಜಿಗೆ ಹೋದರೂ ಕೂಡ ಅಲ್ಲಿ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಗಮನದಲ್ಲಿ ಇರಿಸಿಕೊಂಡು ಕಾಲೇಜಿನ ಹಾಸ್ಟೆಲ್ ಫೀಸನ್ನು ಕೂಡ ನೀವು ಗಮನದಲ್ಲಿ ಇರಿಸಿಕೊಳ್ಬೇಕಾಗ್ತದೆ. ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜಿನ ಹಾಸ್ಟೆಲ್ ಶುಲ್ಕ 1,60,000ದಿಂದ 4 ಲಕ್ಷದವರೆಗೆ ಇದೆ. ಅದನ್ನು ನೀವು ತಿಳಿದುಕೊಂಡು ಅದನ್ನು ಎನ್ಕ್ವೈರಿ ಮಾಡಿ ಅಲ್ಲಿ ಸೇರಿಕೊಳ್ಳುವುದು ಉಚಿತ. ಏಕೆಂದರೆ ಈಗಾಗಲೇ CET ಫೀಸೇ ನಿಮಗೆ 1,27,000 ಅಂದರೆ 1,07,000 ಮತ್ತು ಕಾಲೇಜಿನ 20,000 ಸೇರಿ 1,27,000 ಮೇಲೆ ಫೀಸ್ ಇದೆ. ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಮತ್ತು ಕಾಲೇಜ್ ಫೀಸ್ ಅಂತ ಬೆಂಗಳೂರಲ್ಲಿ ಮತ್ತೆ ಒಂದು 20,000 30,000ವರೆಗೆ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಆದ ಕಾರಣ ಅದನ್ನೆಲ್ಲ ನೀವು ವಿಚಾರ ಮಾಡಿ ಕಾಲೇಜನ್ನು ನೀವು ಆಪ್ಷನ್ ಎಂಟ್ರಿ ಹಾಕೋಬೇಕಾದ್ರೆ ಚೂಸ್ ಮಾಡಬೇಕಾಗ್ತದೆ. ಈಗ ಯಾವ ರ್ಯಾಂಕಿನವರೆಗೆ ಯಾವ ಬ್ರ್ಯಾಂಚ್ ಸಿಗ್ತದೆ ಅನ್ನೋದು ಎಲ್ಲ ಕ್ಯಾಟಗರೀಸ್ ರ್ಯಾಂಕ್ ವೈಸ್ ಈಗ ನೋಡ್ತಾ ಹೋಗೋಣ. ಈಗ ನಿಮಗೆ ಮುಖ್ಯವಾಗಿರುವಂಥ ಕಂಪ್ಯೂಟರ್ ಸೈನ್ಸ್ ಕಟ್ ಆಫನ್ನು ನೋಡೋಣ. ನೋಡಿ, ಇದನ್ನು ಹೈಯರ್ ಕ್ವಾಲಿಟಿಯಲ್ಲಿ ಇಟ್ಕೊಂಡು ನೋಡಿದರೆ ನಿಮಗೆ ಕಾಣ್ತದೆ, ಇಲ್ಲಾಂದರೆ ನಾನು ಹೇಳುವುದರ ಕಡೆ ನೀವು ಸ್ವಲ್ಪ ಗಮನವನ್ನು ಕೊಡ್ರಿ. ಈಗ CS ಕಂಪ್ಯೂಟರ್ಸ್ನಲ್ಲಿ ನೋಡಿ 1G 2,410 ಇದೆ, 1R 4,288 ಇದೆ, 2A ಜನರಲ್ 1,421, 2A ಕನ್ನಡ 3,982, 2A ರೂರಲ್ ನೋಡಿ 2A ರೂರಲ್ 1,806, 2B ಜನರಲ್ 1,201, 3A ಜನರಲ್ 12,039, 3A ರೂರಲ್ 1,345, 3B ಜನರಲ್ 1,096, 3B ರೂರಲ್ 1,165. ಜನರಲ್ ಮೆರಿಟ್ ನೋಡಿ 501 ನೋಡಿ, ಜನರಲ್ ಮೆರಿಟ್ಗೆ 501, ಕಂಪ್ಯೂಟರ್ ಸೈನ್ಸ್ ಜನರಲ್ ಮೆರಿಟ್ 501. ಇದು ಲಾಸ್ಟ್ ರೌಂಡ್ ಕಟ್ ಆಫ್, ಲಾಸ್ಟ್ ಇಯರ್ದ ಲಾಸ್ಟ್ ರೌಂಡ್ ಕಟ್ ಆಫ್ ಅಕ್ಟೋಬರ್ 9th ಅಂದು ಪ್ರಕಟ ಆಗಿತ್ತು. ಅದನ್ನು ನಾನು ಈಗ ಹೇಳ್ತಾ ಇರೋದು. ಇನ್ ಜನರಲ್ ಮೆರಿಟ್ ಕನ್ನಡ 2,203, ಜನರಲ್ ಮೆರಿಟ್ ರೂರಲ್ 1,130 ಮತ್ತು SC ಜನರಲ್ 5,143. ನೋಡಿ, ಯಾರಾದರೂ SC ಸ್ಟೂಡೆಂಟ್ಸ್ ಇದ್ದರೆ 5,143ವರೆಗೆ ಹೋಗಿದೆ. ಮತ್ತು SC ಕನ್ನಡ ಇದ್ದರೆ 29,723ವರೆಗೆ ಹೋಗಿದೆ. ಇನ್ನು SC ರೂರಲ್ ಇದ್ದವ್ರಿಗೆ 18,988, ST ಜನರಲ್ 9,438, ST ಕನ್ನಡ 13,393, ST ರೂರಲ್ 17,200. ಇನ್ನು ನಾವು ಬಹಳಷ್ಟು ಜನ ಇದು ಮಾಡುವಂಥ ಇನ್ನೊಂದು ಎಲೆಕ್ಟ್ರಾನಿಕ್ಸ್ ಬ್ರ್ಯಾಂಚನ್ನು ನೋಡೋಣ. 1 ಜನರಲ್ 3,129, 2A ಜನರಲ್ 2,877, 2A ಕನ್ನಡ 5,856, 2A ರೂರಲ್ 3,860, 2B ಜನರಲ್ 3,506, 2B ರೂರಲ್ 6,095, 3A ಜನರಲ್ 1,968, 3A ರೂರಲ್ 3,793, 3B ಜನರಲ್ 2,363, 3B ರೂರಲ್ 3,185. ಇನ್ನು ಜನರಲ್ ಮೆರಿಟ್ ನೋಡಿ 1354, 1,354. ಜನರಲ್ ಮೆರಿಟ್ ENC ಎಲೆಕ್ಟ್ರಾನಿಕ್ಸ್ನಲ್ಲಿ 1,354 ಇದೆ. ಇನ್ನು ಜನರಲ್ ಮೆರಿಟ್ ಕನ್ನಡ 4,000, ಜನರಲ್ ಮೆರಿಟ್ ರೂರಲ್ 3,158 ಮತ್ತು SC ಜನರಲ್ ಇದ್ದವರಿಗೆ ನೋಡಿ 15,024 ಇದೆ.
SC ಕನ್ನಡ 32,078, SC ರೂರಲ್ 21,462, ST ಜನರಲ್ 28,258, ST ಕನ್ನಡ 56,231, ST ರೂರಲ್ 62,214. ಇದು ಎಲೆಕ್ಟ್ರಾನಿಕ್ಸ್ ಬ್ರ್ಯಾಂಚ್ದು. ಇದೇ ರೀತಿ ಈಗ ಸ್ವಲ್ಪ ಕಟ್ ಆಫ್ ಇರೋ ಸೈಬರ್ ಸೆಕ್ಯೂರಿಟಿಗೆ ಕಟ್ ಆಫ್ ನೋಡಿ, 1 ಜನರಲ್ 1,652 ಇದೆ, ಜನರಲ್ ಮೆರಿಟ್ ಎಷ್ಟಿದೆ 1,017 ಇದೆ ಸೈಬರ್ ಸೆಕ್ಯೂರಿಟಿಗೆ ಜನರಲ್ ಮೆರಿಟು. ಮತ್ತು ಸಿವಿಲ್ ನೋಡಿ ಜನರಲ್ ಮೆರಿಟ್ ಹೇಳ್ತಾ ಇದ್ದೀನಿ 16,279 ಇದೆ. ಮತ್ತು AI ಮಷೀನ್ ಲರ್ನಿಂಗ್ AIMLಗೆ ಜನರಲ್ ಮೆರಿಟು 888, ಬಯೋಟೆಕ್ನಾಲಜಿ 8,563 ನೋಡಿ ಜನರಲ್ ಮೆರಿಟ್ ಕೂಡ ರ್ಯಾಂಕ್ ಮೇಲೆ ಹೋಗಿದೆ. 8,563 ಇದ್ದರೂ ಕೂಡ ನಿಮಗೆ RV ಕಾಲೇಜಲ್ಲಿ ಬಯೋಟೆಕ್ನಾಲಜಿ ಸಿಗ್ತಾ ಇದೆ. ಮತ್ತು ಯಾವುದು ಕೆಮಿಕಲ್ 13,853 ಇದ್ದರೂ ಕೂಡ ಕೆಮಿಕಲ್ ಸೀಟ್ ಸಿಗ್ತಾ ಇದೆ. ಇನ್ನೊಂದು ಲಿಸ್ಟ್ ಇದೆ, ಅದನ್ನು ನೋಡೋಣ. ನೀವು ಹೈ ಕ್ವಾಲಿಟಿಯಲ್ಲಿ ಇಟ್ಕೊಂಡು ನೋಡಿದರೆ ಇವೆಲ್ಲ ನಿಮಗೆ ಅಂಕಿ ಅಂಶಗಳು ಸರಿಯಾಗಿ ಕಾಣ್ತವೆ. ಇನ್ನೊಂದು ಲಿಸ್ಟ್ ಇದೆ ಇದೇ ಕಾಲೇಜಿದ್ದು, ಅದನ್ನು ನೋಡೋಣ. ನೋಡಿ ಈ ಲಿಸ್ಟ್ನಲ್ಲಿ ನಮಗೇನು ಕಾಣಿಸ್ತಾ ಇದ್ದಾವೆ, ಎಲೆಕ್ಟ್ರಿಕಲ್ ನೋಡಿ, ಎಲೆಕ್ಟ್ರಿಕಲ್ಗೆ ಜನರಲ್ ಮೆರಿಟ್ ಅಷ್ಟೇ ಹೇಳ್ತಾ ಇದ್ದೀನಿ ನಾನು 4,202. ಮತ್ತು ಎಲೆಕ್ಟ್ರಿಕಲ್ ಇನ್ಸ್ಟ್ರುಮೇಷನ್ ಇಂಜಿನಿಯರಿಂಗ್ ಅದು ಇಲ್ಲ. ಟೆಲಿಕಮ್ಯುನಿಕೇಷನ್ ಇಂಜಿನಿಯರ್ಗೆ 2,347, ಇನ್ಫಾರ್ಮೇಷನ್ ಸೈನ್ಸ್ ನೋಡಿ ISಗೆ 795, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ 21,255 ಇದೆ ನೋಡಿ, 21,255 RV ಕಾಲೇಜಿನಲ್ಲಿ ಜನರಲ್ ಮೆರಿಟು. ಮೆಕ್ಯಾನಿಕಲ್ 8,395 ನೋಡಿ, RV ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಮಾಡಿದರೂ ಕೂಡ ನಿಮ್ಗೆ ಸ್ಕೋಪ್ ಇರ್ತದೆ. ಜನರಲ್ ಮೆರಿಟ್ ಸ್ಟೂಡೆಂಟ್ಗೆ 8,395 ಇದೆ. ಏರೋಸ್ಪೇಸ್ ಇಂಜಿನಿಯರಿಂಗಿಗೆ 3,824 ಇದೆ. ಇನ್ನು SC ನೆಟ್ನಲ್ಲಿಡಿ, SC ಯಾರಾದರೂ ST ಇದ್ದರೆ SC ST ಇವೆಲ್ಲ ತುಂಬ ರ್ಯಾಂಕ್ ಹೈ ಇದೆ, 35,000, 60,000, 17,000 ಹೀಗೆಲ್ಲ ಇದೆ. ST ರೂರಲ್ ಇದ್ರಂತೂ ಭಾಳ ರ್ಯಾಂಕ್ ಮೇಲೆ ಹೋಗ್ತದೆ, ಅಂತಂದರೆ ಹೆಚ್ಚಿನ ರ್ಯಾಂಕ್ ಬಂದರೂ ಕೂಡ ನಿಮಗೆ ಸೀಟು ಸಿಗ್ತದೆ. ಇದನ್ನು ನೀವು ಹೈ ಕ್ವಾಲಿಟಿಯಲ್ಲಿ ಇಟ್ಕೊಂಡು ನೋಡಿದರೆ ನಿಮಗೆ ಎಲ್ಲ ಅಂಕಿಅಂಶಗಳು ಗೊತ್ತಾಗ್ತವೆ. ನಿಮಗೆ ಯಾವುದೇ ಪ್ರಶ್ನೆಗಳಿದ್ದರೆ ಆ ಕಾಮೆಂಟಲ್ಲಿ ಕೇಳಿ, ಅದನ್ನು ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ಬೇರೆ ಒಂದು ಟಾಪ್ ಕಾಲೇಜೊಂದಿಗೆ ಮತ್ತೆ ಭೇಟಿಯಾಗೋಣ. ನಿಮ್ಮ ಯಾವುದೇ ಪ್ರಶ್ನೆಗಳಿದ್ದರೆ ಕಾಮೆಂಟ್ಸ್ನಲ್ಲಿ ಕೇಳಿ, ಮತ್ತೆ ಭೇಟಿಯಾಗೋಣ.